ಇನ್ನು ಕರ್ನಾಟಕಕ್ಕೂ ಶ್ರೀರಾಮನಿಗೂ ಅವಿನಾಭಾವವಾದಂಥ ನಂಟಿದೆ. ರಾಜ್ಯದ ಜಿಲ್ಲೆಯಲ್ಲೂ ಕೂಡ ರಾಮನ ಹೆಜ್ಜೆ ಗುರುತುಗಳಿವೆ. ಇದೀಗ ರಾಮ ಮಂದಿರ ನಿರ್ಮಾಣದಲ್ಲೂ ಕೂಡ ಕರ್ನಾಟಕದ ಪಾಲಿದೆ, ಕನ್ನಡಿಗರದ್ದೇ ಸಿಂಹ ಪಾಲಿದೆ. ಶಿಲೆಯಾಗಿ ಸ್ಥಾಪನೆ ಆಗಿರುವಂಥ ರಾಮನ ಕಲ್ಲಿನಿಂದ ಹಿಡಿದು ಇಂದು ನಡೆಯುತ್ತಿರುವಂಥ ಪೂಜೆವರೆಗೂ ಕೂಡ ಕನ್ನಡಿಗರದ್ದೇ ಪಾರುಪತ್ಯ. ಬಾಲರಾಮ ಮೂರ್ತಿಗೆ ಬಳಸಿದ ಕಲ್ಲು ಕರ್ನಾಟಕದ್ದೇ. ಕಲ್ಲಿಗೆ ರಾಮನ ರೂಪ ಕೊಟ್ಟಿದ್ದು ಕನ್ನಡಿಗ. ರಾಮ ಮಂದಿರ ನಿರ್ಮಾಣಕ್ಕೆ ಬಳಸಲಾಗಿರುವಂತಹ ಕಲ್ಲಿನಲ್ಲೂ ಕನ್ನಡದ ಕಂಪಿದೆ. ರಾಮ ಮಂದಿರ ಕಲ್ಲಿನಲ್ಲಿ ಕನ್ನಡ ನುಡಿ ಕೇಳಿಸುತ್ತಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ನಾನಾ ಭಾಗದಿಂದ ನಾನಾ ರೀತಿಯ ಕಲ್ಲುಗಳನ್ನ ಬಳಸಿರಬಹುದು. ಆದ್ರೆ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕ ಕನ್ನಡಿಗರದ್ದೇ ಸಿಂಹ ಪಾಲಿದೆ ಅನ್ನೋದು ಇಡೀ ಕರ್ನಾಟಕ ಹೆಮ್ಮೆ ಪಡುವ ವಿಷಯ. ಜಾನಕಿರಾಮನ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರದ್ದೇ ಪಾರುಪತ್ಯ. ಕಲ್ಲು, ಮೂರ್ತಿ, ಮುಹೂರ್ತ ಕರ್ನಾಟಕದ ಕೊಡುಗೆ ಅಪಾರ. ಕರ್ನಾಟಕ ಮತ್ತು ರಾಮನ ನಂಟು ಇಂದು ನೆನೆಯದಲ್ಲ. ರಾಮನ ಹೆಜ್ಜೆ ಗುರುತುಗಳು ಕರುನಾಡ ನೆಲದಲ್ಲಿ ಅಚ್ಚಳಿಯದಂತೆ ಉಳಿದಿವೆ. ಈ ಪರಂಪರೆ ಈಗಲೂ ಮುಂದುವರೆದಿದ್ದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲೂ ಕರ್ನಾಟಕದ ನಂಟು ಬೆಸೆದುಕೊಂಡಿದೆ. ಬಾಲರಾಮನ ಮೂರ್ತಿಗೆ ಬಳಸಲಾದ ಕಲ್ಲು ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಕೃಷ್ಣಶಿಲೆ. ಈ ಕಲ್ಲಿಗೆ ರಾಮನ ರೂಪ ಕೊಟ್ಟು ಸ್ಥಾಪನೆ ಮಾಡಿದ್ದು ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್. ಅಷ್ಟೇ ಯಾಕೆ, ಆಮಂತ್ರಣ ಲೋಗೋವನ್ನ ಡಿಸೈನ್ ಮಾಡಿದ್ದು ಕೂಡ ಕನ್ನಡಿಗನೇ. ಇವತ್ತು ಅಯೋಧ್ಯೆಯಲ್ಲಿ ನಡೆಯುತ್ತಿರುವಂತಹ ಪೂಜೆ ಪುನಸ್ಕಾರದಲ್ಲಿ 24 ಅರ್ಚಕರು ಭಾಗಿಯಾಗಿದ್ದಾರೆ. ಈ ಪೂಜೆಗೆ ಕನ್ನಡಿಗರೇ ಮುಹೂರ್ತ ಹಾಕಿಕೊಟ್ಟಿದ್ದಾರೆ. ಅಲ್ಲದೆ ರಾಮ ಮಂದಿರದ ಪೂರ್ಣ ನಿರ್ಮಾಣದ ಜವಾಬ್ದಾರಿಯೂ ಕೂಡ ಕನ್ನಡಿಗ ಕಾಂಟ್ರಾಕ್ಟರ್ ಮುನಿರಾಜು ಅವರದ್ದು. ರಾಮ ಮಂದಿರ ನಿರ್ಮಾಣದ ಮೊದಲ ಹಂತದಿಂದ ಹಿಡಿದು ಪೂರ್ಣ ನಿರ್ಮಾಣದಲ್ಲಿ ಮುನಿರಾಜು ಅವರದ್ದೇ ಹೆಚ್ಚಿನ ಪಾತ್ರ ಇದೆ. ಗುತ್ತಿಗೆದಾರ ಮುನಿರಾಜು ಬೆಂಗಳೂರಿನಲ್ಲಿ ಕಟ್ಟಿದ್ದ ದೇವಸ್ಥಾನವೊಂದನ್ನು ನೋಡಿ ಇವರಿಗೆ ಅಯೋಧ್ಯೆಯಿಂದ ಕರೆ ಬಂದಿತ್ತು. ಬಳಿಕ ಕಲ್ಲುಗಳ ಪರೀಕ್ಷೆ ಹೇಗಾಯ್ತು, ಕರ್ನಾಟಕದ ಕಲ್ಲಿನ ಸ್ಪೆಷಾಲಿಟಿ ಏನು ಅನ್ನೋದನ್ನ ಮುನಿರಾಜು ಅವರೇ ಹೇಳ್ತಾರೆ, ಕೇಳಿ. ಬಂದಾಗ 900 ಇಂದ 700 kg ವೆಯ್ಟ್ ಅದ್ರ ಮೇಲೆ ಹಾಕಿದಾಗ ಹೊಡಿಬಾರ್ದು. ಆ ಥರ ಟೆಸ್ಟ್ ಮಾಡಿದಾಗ ನಮ್ದು ಇಡೀ ದೇಶದಲ್ಲಿ ನಮ್ಮ ಕಲ್ಲೇ ಅದು ಪಾಸ್ ಆಗಿದೆ, ನಮ್ಮ ಕರ್ನಾಟಕದ ಕಲ್ಲು. ಯಾಕಂದ್ರೆ ಹನುಮನ ನಾಡು, ಹನುಮ ಎಷ್ಟು ಶಕ್ತಿವಂತ, ಅದೇ ರೀತಿ ನಮ್ಮ ಕಲ್ಲು ಕೂಡ ಅಷ್ಟೇ ಶಕ್ತಿವಂತದ್ದು. ಕಲ್ಲುಗಳ ಪರೀಕ್ಷೆಯ ಬಳಿಕ ಮೊದಲ ದಿನದಿಂದ ಇಲ್ಲಿವರೆಗೂ ಅಯೋಧ್ಯೆಯಲ್ಲಿ ಎದುಕೊಂಡು ರಾಮ ಮಂದಿರ ನಿರ್ಮಾಣದ ಕಾರ್ಯ ಮಾಡಿದ್ದಾರೆ. ಮುನಿರಾಜು ಅವರ ತಂಡ ಇಟ್ಟಿಗೆಗಳನ್ನ ಜೋಡಿಸಿದೆ, ಗ್ರಾನೈಟ್ ವರ್ಕ್ ಕಂಪ್ಲೀಟ್ ಮಾಡಿದೆ. ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಪ್ರಾಣ ಪ್ರತಿಷ್ಠಾಪನೆ ಮುಹೂರ್ತ ನಿಗದಿ ಮಾಡಿದ್ದು ಕರ್ನಾಟಕದವರೇ. ಜನವರಿ 22ರ ಮಧ್ಯಾಹ್ನ 12:20ಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಪ್ರತಿಷ್ಠಾಪನೆಯ ಮುಹೂರ್ತ 2023ರ ಏಪ್ರಿಲ್ನಲ್ಲೇ ಬೆಳಗಾವಿಯಲ್ಲಿ ನಿಗದಿಯಾಗಿತ್ತು. ಬೆಳಗಾವಿಯ ನವಬೃಂದಾವನ ನಿವಾಸಿಯಾಗಿರುವ ವಿದ್ಯಾವಿಹಾರ ವಿದ್ಯಾಲಯದ ಕುಲಪತಿ ವಿಜೇಂದ್ರ ಶರ್ಮಾ ಅವರೇ ಮುಹೂರ್ತ ನಿಗದಿ ಮಾಡಿದ್ದಾರೆ. ಅದಕ್ಕೆ 3 ಮುಹೂರ್ತ ಕೊಟ್ಟಿದ್ದೆ, 18, 22, 25. 18ರಂದೇ ಮತ್ತೆ ಹೊಸ ಮೂರ್ತಿಯನ್ನು ಅವತ್ತೇ ಪ್ರವೇಶ ಮಾಡಿದ್ದಾರೆ ಗರ್ಭಗುಡಿಯಲ್ಲಿ. ನಾನು ಕೊಟ್ಟ ಪ್ರಕಾರ ಇವೆಲ್ಲವನ್ನು ಅದೇ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಾಮ ದೇವಾಲಯ ಉದ್ಘಾಟಿಸಲಿರುವ ಸಿಎಂ. ರಾಮ ಮಂದಿರ ಉದ್ಘಾಟನೆ ದಿನವೇ ಬೆಂಗಳೂರಿನ ಪೂರ್ವ ತಾಲೂಕಿನ ಬಿದರಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ಸೀತಾರಾಮ ಲಕ್ಷ್ಮಣ ಆಂಜನೇಯ ದೇವಾಲಯವನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. 33 ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜನವರಿ 22ರಂದು ಸರ್ಕಾರಿ ರಜೆ ಘೋಷಿಸುವಂತೆ ಆಗ್ರಹ. ಬಾಲರಾಮ ಮೂರ್ತಿಗೆ ಬಳಸಿದ ಕಲ್ಲು ಕರ್ನಾಟಕದ್ದೇ. ಕಲ್ಲಿಗೆ ರಾಮನ ರೂಪ ಕೊಟ್ಟಿದ್ದು ಕನ್ನಡಿಗ. ರಾಮ ಮಂದಿರ ನಿರ್ಮಾಣಕ್ಕೆ ಬಳಸಲಾಗಿರುವಂತಹ ಕಲ್ಲಿನಲ್ಲೂ ಕನ್ನಡದ ಕಂಪಿದೆ. ಹೀಗೆ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ನಂಟು ಗಟ್ಟಿಯಾಗಿರೋದ್ರಿಂದ ರಾಜ್ಯದಲ್ಲಿ ಜನವರಿ 22ಕ್ಕೆ ಸರ್ಕಾರಿ ರಜೆ ನೀಡಬೇಕೆಂಬ ಕೂಗು ಜೋರಾಗಿದೆ. ಸರ್ವ ಸಂಘಟನೆಗಳ ಒಕ್ಕೂಟ ಇವತ್ತು ಸಿಎಂ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿ ರಜೆ ನೀಡಬೇಕೆಂದು ಆಗ್ರಹಿಸಿದೆ.
ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ರಜೆ ಕುರಿತ ಪತ್ರದ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ಎಂದಿದ್ದಾರೆ. ಗೊತ್ತಿಲ್ಲ ನನಗೆ, ನೋಡ್ತೀನಿ ನಾನು ಇನ್ನೂ ಪತ್ರ ಬಂದಿಲ್ಲ. ಇಲ್ಲಪ್ಪ, ನಾನು ಇನ್ನೂ ನಾವು ನೋಡೇ ಇಲ್ಲ, ನೋಡ್ತೀವಿ. ಇದಕ್ಕೆ ಗರಂ ಆಗಿರುವ ಬಿಜೆಪಿ ನಾಯಕರು ಎಲ್ಲವನ್ನ ಹೇಳಿಸಿಕೊಂಡು ಮಾಡಬೇಕಾ ಅಂತ ಕುಟುಕಿದ್ದಾರೆ. ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಾಗಿದೆ. 4-5 ರಾಜ್ಯಗಳು ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದರ ಉದ್ದೇಶ ಒಂದೇನೆ, ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ? ಬಿಜೆಪಿ ಆಡಳಿತ ಇರುವಂತ ಎಲ್ಲಾ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ. ಇಷ್ಟಾದ್ಮೇಲೂ ಕೂಡ ಇವ್ರ ಹತ್ರ ಹೇಳಿಸ್ಕೊಂಡು ಮಾಡ್ಬೇಕಾ? ಮಹಾರಾಷ್ಟ್ರ, ಅಸ್ಸಾಂ, ದೆಹಲಿ ಸೇರಿ 14ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ರಜೆ ನೀಡಲಾಗಿದೆ. ಕೇಂದ್ರ ಸರ್ಕಾರವು ಸರ್ಕಾರಿ ನೌಕರಿಗೆ ಅರ್ಧ ದಿನ ರಜೆ ನೀಡಿದೆ. ಹೀಗಾಗಿ ಕರ್ನಾಟಕದಲ್ಲೂ ರಜೆ ನೀಡಬೇಕು ಅನ್ನೋ ಕೂಗು ಕೇಳಿ ಬಂದಿದೆ. ರಜೆ ಸಿಗುತ್ತೋ ಬಿಡುತ್ತೋ, ರಾಮನ ಹಬ್ಬ ಮಾಡೋದಕ್ಕೆ ಕರ್ನಾಟಕವಂತೂ ಸಜ್ಜಾಗಿದೆ. ರಾಮೋತ್ಸವ ಆಚರಿಸಿ ಇತಿಹಾಸ ಬರೆಯಲು ಸಿದ್ಧತೆ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.